ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಬಿಗ್ ಬಾಸ್ನಲ್ಲಿ ಒಂದಲ್ಲ ಒಂದು ದಿನ ಚರ್ಚೆ, ವಿವಾದ ಇದೆಲ್ಲ ನಡೀತಾನೆ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ. ಈಗೀಗ ಏನು ನಡೀತಾ ಇದೆ ಅಂದರೆ, ಬಿಗ್ ಬಾಸ್ ವಿರುದ್ಧ ಕೆಲವಷ್ಟು ಕೇಸ್ಗಳಾಗಿರ್ಬೋದು ಅಥವಾ ದೂರು ದಾಖಲಾಗಿರ್ಬೋದು, ಎಲ್ಲ ಸಮಸ್ಯೆಗಳು ಬಿಗ್ ಬಾಸ್ಗೆ ಕಾಡ್ತಾ ಇದೆ. ಯಾಕಂದರೆ ಕೆಲವೊಂದು ಮಾತಾಡೋ ಬರದಲ್ಲಿ ಮಾತಾಡಿರುವಂತಹ ಶಬ್ದಗಳೇನಿದೆ ಅದು ಹೊರಗಡೆ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಯಾಕಂದರೆ ಈ ಹಿಂದೆ ಸಾಕಷ್ಟು ವಿಚಾರದಲ್ಲಿ ಕೇಸ್ಗಳಾಗಿತ್ತು. ಅಂದರೆ ಮನೆ ವಿಚಾರ ಬಿಟ್ಟು ಹೊರಗಿನ ವಿಚಾರದಲ್ಲೂ ಮನೆ ಒಳಗೆ ಹೋದ್ಮೇಲೆ ಕೂಡ ಕೇಸ್ಗಳಾಗಿವೆ. ಈಗ ಎಕ್ಸಾಂಪಲ್ ಆಗಿ ವರ್ತು ಸಂತೋಷ್ ಅವ್ರನ್ನ ತಗೊಂಡಾಗ, ವರ್ತು ಸಂತೋಷ್ ಅವರಿಗೆ ಮನೆಯಲ್ಲಿ ಆದ ಸಮಸ್ಯೆಗೆ ಕೇಸ್ ಆದದಲ್ಲ, ಅದು ಅವರ ಹೊರಗಡೆ ಆದಂಥ ವೈಯಕ್ತಿಕ ವಿಷಯಕ್ಕೆ ಆದಂಥ ಒಂದು ಕೇಸ್. ಆಮೇಲೆ ತನಿಷಾ ಅವ್ರಿಗೂ ಕೂಡ ಅಷ್ಟೇ, ಒಂದು ಮನೆ ಆದಂಥ ವಾದಕ್ಕೊಂದು ಕೇಸ್ ಆಗಿರುತ್ತೆ. ಸೊ ಈ ರೀತಿ ನೋಡಿದಾಗ ಈ ಸೀಸನ್ ಅಲ್ಲೂ ಕೂಡ ಹಾಗೆ ಆಗಿದೆ. ಸಾಕಷ್ಟು ವಿಚಾರಗಳ ಬಗ್ಗೆ ಈ ಚರ್ಚೆಗಳಾಗಿರ್ಬೋದು, ಕೆಲವೊಂದು ಮಾತಾಡೋ ಬರದಲ್ಲಿ ಮಾತಾಡಿರುವಂತಹ ಶಬ್ದಗಳ ಬಗ್ಗೆ ಆಗಿರ್ಬೋದು, ಹೊರಗಡೆ ಸಿಕ್ಕಾಪಟ್ಟೆನೆ ವೈರಲ್ ಆಗ್ತಿದೆ. ಹಾಗೆ ಸಿಕ್ಕಾಪಟ್ಟೆ ಜನರಿಗೆ ಬೇಜಾರಾಗಿರೋದುಂಟು. ಈ ಕೆಲವೊಂದು ಸಂಘಟನೆಗಳಾಗಿರ್ಬೋದು ಅಥವಾ ಮಹಿಳಾ ಆಯೋಗದಿಂದ ಆಗಿರ್ಬೋದು ಸಾಕಷ್ಟು ದೂರುಗಳನ್ನ ಹಾಕ್ತಿದ್ದಾರೆ. ಹೀಗೆ ಒಂದು ಕುತೂಹಲಕಾರಿಯಾದಂತಹ ಒಂದು ಕೇಸ್ ಯಾವುದಂದ್ರೆ, ಕಿಚ್ಚ ಸುದೀಪ್ ಅವರ ವಿರುದ್ಧ ಕೂಡ ಒಂದು ಕೇಸ್ ಆಗಿದೆ. ಯಾಕಂದ್ರೆ ರಕ್ಷಿತಾ ಅವರಿಗೆ ಪಿತ್ತ ನೆತ್ತಿಗೆ ಇರುತ್ತೆ ಅನ್ನೋ ವಿಷಯ ಬಗ್ಗೆ ಸುದೀಪ್ ಅವರು ಹೇಳ್ತಾರೆ. ಸೊ ಈ ವಿಚಾರವನ್ನ ಇಟ್ಕೊಂಡು ದಕ್ಷಿಣ ಕನ್ನಡ SP ಕಚೇರಿಯಲ್ಲಿ ದೂರು ದಾಖಲಾಗಿರುತ್ತದೆ. ಯಾಕಂದ್ರೆ ಸುದೀಪ್ ಅವರ ಮಾತಾಡೋ ಬರದಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿರೋದು ಹೊರಗಡೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹಾಗೆ ರಕ್ಷಿತಾ ಅವರ ಫ್ಯಾನ್ಸ್ ಕೂಡ ಇದು ತುಂಬಾನೇ ಬೇಜಾರಾಗಿದೆ. ಅಶ್ವಿನಿ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವರ ಟೋನ್ ಹೇಗಿರುತ್ತೆ, ಉಳಿದ ಸದಸ್ಯರ ಬಗ್ಗೆ ಮಾತಾಡ್ಬೇಕಾದ್ರೆ ಸುದೀಪ್ ಅವರ ಟೋನ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಈ ವಿಷಯದಲ್ಲಿ ತುಂಬಾನೇ ಚರ್ಚೆ ಆಗಿದೆ. ಇನ್ನು ಲಾಸ್ಟ್ ಸೀಸನ್ ನೋಡೋದಾದ್ರೆ ವರ್ತು ಸಂತೋಷ್ ಆಗಿರ್ಬೋದು, ತನಿಷಾ ಅವರಾಗಿರ್ಬೋದು, ಅಂದ್ರೆ ಸಾಕಷ್ಟು ಕೆಲವು ವಿಚಾರಗಳಲ್ಲಿ ಕೇಸ್ಗಳಾಗಿವೆ. ಆದ್ರೆ ಇಷ್ಟೊಂದು ಸೀರಿಯಸ್ ಆಗಿ ಈ ಒಂದು ವಿಚಾರ ಹೋಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಮನೆ ಸ್ಪರ್ಧೆ ಮೇಲೆ ಕೇಸ್ ಆಗಿದೆ ಹೊರತು ಸುದೀಪ್ ಅವರ ವಿರುದ್ಧ ಯಾವತ್ತೂ ಕೇಸ್ ಆಗಿಲ್ಲ. ಬಟ್ ಈ ಸೀಸನ್ ಅಲ್ಲಿ ಏನಾಗಿದೆ ಅಂದ್ರೆ, ಸುದೀಪ್ ಅವರ ವಿರುದ್ಧನೇ ಕೇಸ್ ಆಗಿದೆ. ಇನ್ನು ಗಿಲ್ಲಿ ಅವರು ಅಂತ ಹೇಳ್ಬೋದು, ರಿಷಾ ಹಾಗೆ ಅಶ್ವಿನಿ ಗೌಡ ಅವ್ರ ಮೇಲೂ ಕೇಸ್ಗಳಾಗಿವೆ. ಈ ಪ್ರಕಾರ ನೋಡೋದಾದ್ರೆ ಈ ಸೀಸನ್ ಅಲ್ಲಿ ಸಾಕಷ್ಟು ಮಾತುಗಳು ಎಲ್ಲೋ ಹದ್ಮೀರಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸುದೀಪ್ ಅವರು ಪಿತ್ತ ನೆತ್ತಿಗೆ ಇರುತ್ತೆ ಅನ್ನೋ ಒಂದು ಪದ ಇಷ್ಟೊಂದು ಒಂದು ಕೇಸ್ ತನಕ ಹೋಗುವಷ್ಟು ದೊಡ್ಡ ಮಾತೇನು ಅಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ ಸುದೀಪ್ ಅವರ ವಯಸ್ಸಿಗಿಂತ ಚಿಕ್ಕವರಾದ ರಕ್ಷಿತಾ ಅವರು ಎದುರು ಮಾತಾಡ್ತಾರೆ ಅನ್ನೋದು ಕೂಡ ನಮ್ಗೆ ಕಾಣಿಸ್ತೆ. ಯಾಕಂದ್ರೆ ಸುದೀಪ್ ಅವ್ರು ಹೇಳ್ತಾರೆ, ನೀವು ನಿಮ್ಮ ಟೀಮ್ ಬಿಟ್ಟು ಗಿಲ್ಲಿ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ರಿ ಅಂತ. ಹಾಗಾಗಿ ರಕ್ಷಿತಾ ಅವ್ರು ಹೇಳ್ತಾರೆ, ನಿಮ್ಗೆ ಯಾವಾಗ ಹಾಗ ಅನ್ನಿಸ್ತು ಅಂತ. ಸೊ ಅವ್ರು ಮಾತಾಡೋ ಶೈಲಿ ಆ ತರ, ಬಟ್ ಅದು ಸುದೀಪ್ ಅವರಿಗೆ ತುಂಬಾನೇ ಕೋಪ ಬರೋ ರೀತಿ ಇರುತ್ತೆ. ಸೊ ಈ ವಿಚಾರವಾಗಿ ನನ್ನ ಪಿತ್ತ ನೆತ್ತಿಗೆ ಏರಿದಾಗ ನಾನು ಕೇಳಿದೆ ಅಂತ ಸುದೀಪ್ ಅವ್ರು ಹೇಳ್ತಾರೆ. ಸೊ ಈ ಒಂದು ವಿಚಾರವನ್ನ ಇಟ್ಕೊಂಡು ಹೊರಗಡೆ ಸಂಧ್ಯಾ ಅನ್ನುವರು ಕೇಸನ್ನ ಹಾಕ್ತಾರೆ. ಸಾಮಾಜಿಕ ಹೋರಾಟಗಾರ್ತಿ ಆದಂತ ಸಂಧ್ಯಾ ಅವರು, ನಿನ್ನೆಯಿಂದ ಈ ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ಯಾಕಂದ್ರೆ ಸುದೀಪ್ ಅವರ ವಿರುದ್ಧ ಇಷ್ಟೋ ತನಕ ಬಿಗ್ ಬಾಸ್ ಅಲ್ಲಿ ಯಾರು ಕೂಡ ಈ ತರ ಒಂದು ಕೇಸ್ ಹಾಕಿರ್ಲಿಲ್ಲ. ಒಂದು ರಕ್ಷಿತಾ ಅವರ ಫ್ಯಾನ್ ಆಗಿರ್ಬೋದು ಅಥವಾ ಇವರು ರಕ್ಷಿತಾ ಅವರ ಸಪೋರ್ಟ್ ಮಾಡೋರಾಗಿರ್ಬೋದು. ಸೊ ಈ ವಿಚಾರ ನೋಡಿದಾಗ ಸುದೀಪ್ ಅವರ ವಿರುದ್ಧ ಕೇಸನ್ನ ಹಾಕ್ತಾರೆ. ಇನ್ನು ಗಿಲ್ಲಿ ಮೇಲೂ ಕೇಸ್ ದಾಖಲಾಗಿತ್ತು. ಯಾಕಂದ್ರೆ ಹೆಣ್ಮಕ್ಳನ್ನ ತುಂಬಾ ಹೀಯಾಳಿಸಿ ಮಾತಾಡ್ತಾರೆ, ಹೆಣ್ಮಕ್ಳಿಗೆ ಟಾಂಟ್ ಕೊಡ್ತಾ ಇರ್ತಾರೆ. ಸೊ ಈ ವಿಚಾರವಾಗಿ ನೋಡ್ತಾ ಬರೋದಾದ್ರೆ, ಗಿಲ್ಲಿ ಅವರು ಸ್ಟಾರ್ಟಿಂಗ್ ಇಂದಾನು ಹೆಣ್ಮಕ್ಳ ಹತ್ರ ಆಗಿರ್ಬೋದು ಅಥವಾ ಗಂಡ್ಮಕ್ಳ ಹತ್ರನೂ ಆಗಿರ್ಬೋದು, ಮನೆ ಮಂದಿಯವ್ರ ಹತ್ರನೂ ಆಗಿರ್ಬೋದು, ತುಂಬಾ ಕ್ಯಾಶುವಲ್ ಆಗಿ ಮಾತಾಡ್ತಾರೆ. ಬರೋ ಗೆಸ್ಟ್ ಹತ್ರನೂ ಕೂಡ ಅಷ್ಟೇ, ಅವರು ತುಂಬಾ ಲವಲವಿಕೆಯಿಂದಾನೇ ಮಾತಾಡ್ತಾರೆ. ಅಥವಾ ಹೀಯಾಳಿಸೋದಂತ ಕಾಣಿಸ್ತಿಲ್ಲ, ಆದ್ರೆ ಅವ್ರು ಮಾತಾಡೋದೇ ಹಾಗೆ. ಯಾಕಂದ್ರೆ ಕೆಲವೊಂದು ಮಾತಿನಲ್ಲಿ ಆಗಿರ್ಬೋದು, ಈಗ ಅಶ್ವಿನಿ ಮತ್ತೆ ಗಿಲ್ಲಿ ಅವರ ನಡುವೆ ಏನ್ ವಾದಗಳಾಗಿದೆ, ಈ ಒಂದು ವಾದಗಳಲ್ಲಿ ವೈಯಕ್ತಿಕವಾಗಿ ಹೋಗಿರೋದು ಇದೆ. ಇನ್ನು ಬೇರೆ ಹುಡುಗಿಯರ ವಿಷಯ ಅಂತ ನೋಡಿದಾಗ ಗಿಲ್ಲಿ ಅವರು ಅಷ್ಟೊಂದು ವೈಯಕ್ತಿಕವಾಗಿ ಹೋಗಿಲ್ಲ. ಯಾಕಂದ್ರೆ ಕಾವ್ಯ ಅವರಾಗಿರ್ಬೋದು, ಸ್ಪಂದನ ಅವರಾಗಿರ್ಬೋದು, ಇವರ ವಿಚಾರದಲ್ಲಿ ಅಥವಾ ರಾಶಿಕಾ ಅವ್ರ ಜೊತೆ ಎಷ್ಟೋ ಸಾರಿ ಕ್ಲಾಶಸ್ ಆಗಿದೆ. ಸೊ ಈ ವಿಚಾರವಾಗಿ ಗಿಲ್ಲಿ ಅವರು ಎಲ್ಲೋ ವೈಯಕ್ತಿಕವಾಗಿ ಹೋಗಿಲ್ಲ. ಆದ್ರೆ ಕೆಲವೊಂದು ಸಿಚುವೇಶನ್ ಎಷ್ಟು ಹೊರಗಡೆ ವೈರಲ್ ಆಗುತ್ತೆ ಅಂದ್ರೆ, ಗಿಲ್ಲಿ ಅವರು ಏನೇ ಒಂದು ಮಾತಾಡಿದ್ರು ಅದು ಹೆಣ್ಮಕ್ಳಿಗೋಸ್ಕರ ಸ್ಟ್ಯಾಂಡ್ ತಗೊಳ್ಳೋರು ತುಂಬಾನೇ ಮಾತಾಡ್ತಾರೆ. ಯಾಕಂದ್ರೆ ಇದು ವೈರಲ್ ಆಗುತ್ತೆ, ಇನ್ನು ಗಿಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋದು ಕೂಡ ಎಷ್ಟೋ ವೈರಲ್ ಆಗಿತ್ತು. ಸೊ ಈ ವಿಚಾರ ನೋಡಿದಾಗ ಗಿಲ್ಲಿ ಅವರು ಅಷ್ಟೇನು ತಪ್ಪು ಮಾಡಿರಲ್ಲ. ಆದ್ರೆ ರಿಷಾ ಅಂತ ಬಂದಾಗ ರಿಷಾ ಅವರು ಗಿಲ್ಲಿ ಅವ್ರ ಮೇಲೆ ಕೈ ಮಾಡಿರ್ತಾರೆ. ಸೊ ಈ ವಿಚಾರವಾಗೂ ಕೆಲವಷ್ಟು ಕೇಸ್ಗಳಾಗಿವೆ. ಇನ್ನು ರಿಷಾ ಇದು ಮಾಡಿದ್ದು ಬಿಗ್ ಬಾಸ್ ಮೂಲ ನಿಯಮದ ತಪ್ಪೆ, ಆದ್ರೂ ಹೊರಗಡೆ ಕೂಡ ಇದು ತುಂಬಾ ವೈರಲ್ ಆಗಿದೆ. ಗಿಲ್ಲಿ ಫ್ಯಾನ್ಸ್ಗೆ ತುಂಬಾ ಬೇಜಾರಾಗಿದೆ. ಎಷ್ಟೋ ಅಂದ್ರೆ ಕೆಲವೊಂದಿಷ್ಟು ಗಿಲ್ಲಿಗೆ ಸಪೋರ್ಟ್ ಮಾಡೋರು ತುಂಬಾನೇ ರಿಷಾ ಅವ್ರನ್ನ ಟ್ರೋಲ್ ಮಾಡೋದಾಗಿರ್ಬೋದು, ರಿಷಾ ಅವ್ರ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಹಾಕೋದಾಗಿರ್ಬೋದು, ಈ ತರ ಎಲ್ಲ ಮಾಡ್ತಾ ಇದ್ದಾರೆ.
ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಅವ್ರಿಗೊಂದು ಚಾನ್ಸ್ ಇರುತ್ತೆ, ಯಾಕಂದ್ರೆ ಗಿಲ್ಲಿ ಮನೆಯವರೆಲ್ಲ ಸೇರಿ ರೆಡ್ ಕಾರ್ಡ್ ಮತ್ತೆ ಯೆಲ್ಲೋ ಕಾರ್ಡ್ ಇರುತ್ತೆ. ಸೊ ರೆಡ್ ಕಾರ್ಡ್ ಅಂದ್ರೆ ರಿಷಾ ಅವ್ರನ್ನ ಎಲಿಮಿನೇಟ್ ಮಾಡೋದಾಗಿರುತ್ತೆ, ಯೆಲ್ಲೋ ಕಾರ್ಡ್ ಅಂದ್ರೆ ರಿಷಾ ಅವ್ರನ್ನ ಕ್ಷಮಿಸಿ ಅಲ್ಲೇ ಉಳಿಸ್ಕೊಳ್ಳೋದಾಗಿರುತ್ತೆ. ಸೊ ಈ ವಿಚಾರ ಬಂದಾಗ ಮನೆಯವರು ಎಲ್ಲರೂ ಸೇರಿ ರಿಷಾ ಅವ್ರಿಗೆ ಯೆಲ್ಲೋ ಕಾರ್ಡ್ ಅನ್ನ ಕೊಡ್ತಾರೆ, ಗಿಲ್ಲಿಯವರು ಕೂಡ ಅಷ್ಟೇ ಯೆಲ್ಲೋ ಕಾರ್ಡ್ ಅನ್ನ ಕೊಡ್ತಾರೆ. ಸೊ ಈ ವಿಚಾರ ಅಷ್ಟೊಂದು ವೈರಲ್ ಆಗ್ಲಿಲ್ಲ, ಆದ್ರೆ ಎಲ್ಲೋ ಒಂದ್ ಕಡೆ ಗಿಲ್ಲಿಯವರನ್ನ ಫ್ಯಾನ್ ಪೇಜ್ ಆಗಿರ್ಬೋದು, ಗಿಲ್ಲಿಯವ್ರನ್ನ ಪ್ರೀತಿಸೋರಾಗಿರ್ಬೋದು, ರಿಷಾ ಅವ್ರ ವಿರುದ್ಧ ತುಂಬಾನೇ ಕೆಂಡ ಕಾರ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ. ಇನ್ನು ನೋಡ್ಬೇಕಾದ್ರೆ ಅಶ್ವಿನಿ ಅವ್ರ ಮೇಲೂ ಸಾಕಷ್ಟು ಕೇಸ್ಗಳು ಬಂದಿದೆ, ಯಾಕಂದ್ರೆ ಅಶ್ವಿನಿ ಅವರು ಕೂಡ ತಾವು ಹೊರಗಡೆ ಹೋರಾಟಗಾರ್ತಿ ಅಂತ ರೂಪಿಸ್ಕೊಂಡ್ರು, ಒಳಗಡೆ ಎಲ್ಲೋ ತಮ್ಮ ಮಾತಿನ ಬರ್ದಲ್ಲಿ ಸಾಕಷ್ಟು ಕೆಲವೊಂದು ಮಾತುಗಳು ಅಥವಾ ಕೆಲವೊಂದು ಕೆಟ್ಟ ಪದಗಳನ್ನ ಯೂಸ್ ಮಾಡ್ತಾರೆ. ಕೆಲವೊಂದು ಅವ್ರು ಹೇಳ್ತಾರೆ ನನ್ಗೆ ಯಾರು ಏಕವಚನದಲ್ಲಿ ಮಾತಾಡ್ಬೇಡಿ ಅಂತ, ಆದ್ರೆ ಇವರು ಬಳಸೋ ಮಾತುಗಳು ಕೆಲವೊಂದು ಎಷ್ಟು ಹೊರಗಡೆ ವೈರಲ್ ಆಗುತ್ತೆ ಅಂದ್ರೆ ಅದು ಎಷ್ಟು ಆ ಒಂದು ವ್ಯಕ್ತಿಯ ಫ್ಯಾನ್ ಪೇಜ್ ಆಗಿರ್ಬೋದು, ಆ ಒಂದು ವ್ಯಕ್ತಿಯ ಕುಟುಂಬಕ್ಕೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ರಕ್ಷಿತ್ ಅವ್ರಿಗೆ ಹೇಳ್ತಾರೆ ಎಸ್ ಕ್ಯಾಟಗರಿ ಸ್ಲಮ್ ಇಂದ ಬಂದ ಈ ತರ ಒಂದು ಮಾತು, ಅಥವಾ ಅಮಾವಾಸ್ಯೆ ಅಂತ ಆಗಿರ್ಬೋದು, ಈ ತರ ಒಂದು ಮಾತು ಅಶ್ವಿನಿ ಅವ್ರು ಮಾತಾಡ್ಬೇಕಾದ್ರು ಯಾಕೆ ಅವ್ರಿಗೆ ಹಿಡಿತದಲ್ಲಿ ಇರಲ್ಲ. ಬೇರೆಯವ್ರು ಏನಾದ್ರು ಮಾತಾಡಿದ್ರೆ ಅಶ್ವಿನಿ ಅವ್ರಿಗೆ ತುಂಬಾ ಟ್ರಿಗರ್ ಆಗುತ್ತೆ, ಹೋಗೇ ಬಾರ ಅನ್ನೋ ಒಂದು ವಿಷಯ, ಅಥವಾ ಅಶ್ವಿನಿ ಅವರೇ ಅಂತ ಬಿಟ್ಟು ಅಶ್ವಿನಿ ಅಂತ ಕರೆದ್ರು ಕೂಡ ಅಶ್ವಿನಿ ಅವರಿಗೆ ತುಂಬಾ ಟ್ರಿಗರ್ ಆಗುತ್ತೆ. ಆದ್ರೆ ಇವರು ಈ ತರ ಹೇಳೋದು ಯಾವ ಸರಿ ಅಂದ್ರೆ, ಇವತ್ತು ಸುದೀಪ್ ಅವರು ಕೂಡ ಅಷ್ಟೇ ಅಶ್ವಿನಿ ಅವ್ರಿಗೆ ಒಂದು ಕ್ಲಾಸ್ ತಗೋತಾರೆ, ನಿಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕಾದ್ರೆ ನೀವು ಒಂದು ಚಿಕ್ಕ ಮಗುಗೂ ಕೂಡ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದೊಂದು ಮಾತು ಬರುತ್ತೆ. ಸೊ ಈ ವಿಚಾರವಾಗಿ ಅಶ್ವಿನಿ ಗೌಡ ಅವರು ತಲೆ ತಗ್ಸಿ ಮನೆ ಮಂದಿ ಮುಂದೆ ತಲೆ ತಗ್ಸಿ ಕೂತಿರ್ತಾರೆ. ಇನ್ನು ಇದು ನೋಡೋದು ಅಶ್ವಿನಿ ಅವರ ಟೋನ್ ನೋಡೋದಾದ್ರೆ ಸುದೀಪ್ ಅವರ ಮುಂದೆ ಎಷ್ಟು ಯಾವ ಸೌಮ್ಯ ಸ್ವಭಾವದವರು ಅಂತ ಅನಿಸ್ತದೆ ಅಂದ್ರೆ, ಮನೆಯಿಂದ ಆಮೇಲೆ ವೀಕೆಂಡ್ ಬಿಟ್ಟು ಈ ತರ ದಿನಗಳಲ್ಲಿ ಅಶ್ವಿನಿ ಅವರ ಮಾತು ಹೇಗಿರುತ್ತೆ ಅಂದ್ರೆ, ಎಲ್ಲರ ಮೇಲೆ ರೇಗಾಡೋದು, ಎಲ್ಲರ ಮೇಲೆ ಕಿರ್ಚಾಡೋದು, ತಾನು ತೋರಿಸ್ಕೊಳ್ಬೇಕು, ನಾನು ಇದೀನಿ ಬಿಗ್ ಬಾಸ್ ಮನೆಯಲ್ಲಿ ತೋರಿಸ್ಕೋಬೇಕು ಅನ್ನೋದು ಕೂಡ ಇವರ ಒಂದು ನಿಲುವಾಗಿರುತ್ತೆ. ಆಮೇಲೆ ಇವತ್ತಿನ ಅಂದ್ರೆ ರಘು ಮತ್ತೆ ಅಶ್ವಿನಿ ಅವರ ಜಗಳದಲ್ಲಿ ಹೆಣ್ಮಕ್ಳಿಗೋಸ್ಕರ ಸ್ಟ್ಯಾಂಡ್ ತಗೋತಾರೆ. ಸೊ ಈ ಒಂದು ವಿಚಾರ ಅಲ್ಲಿ ಬಂದೇ ಇಲ್ಲ, ಹೆಣ್ಮಕ್ಳು ಅಂತ ವಿಷಯನೇ ಬಂದಿಲ್ಲ ಅಲ್ಲಿ ಇದ್ದದ್ದು ಜಗಳ ರಘು ಮತ್ತೆ ಅಶ್ವಿನಿ ಒಂದು ಕೆಲಸದ ವಿಚಾರವಾಗಿ. ಆದ್ರೆ ರಘು ಅವರು ಒಂದು 5 ನಿಮಿಷ ಮಾತಾಡ್ತಾರೆ, ಆಮೇಲೆ ಒಳಗಡೆ ಬಂದು ಕೂತಿರ್ತಾರೆ. ಆದ್ರೆ ಅಶ್ವಿನಿ ಅವರು ಅದನ್ನ ಅರ್ಧ ಗಂಟೆ ಮಾಡಿ ಬಾಗಿಲು ಬಡಿಯೋದಾಗಿತ್ತು, ಈ ತರ ಎಲ್ಲ ಡ್ರಾಮಾವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇವತ್ತು ನೋಡೋದಾದ್ರೆ ಸುದೀಪ್ ಅವರು ಕೂಡ ಸರಿಯಾಗಿ ಕ್ಲಾಸ್ ತಗೊಂಡಿರ್ತಾರೆ. ಇನ್ನು ಎಪಿಸೋಡ್ ಅಲ್ಲಿ ತೋರಿಸೋದು ಬೇರೆ, ಪ್ರೋಮೋ ಬಿಡೋದೇ ಬೇರೆ. ಇನ್ನು ಈ ಪ್ರೋಮೋದಲ್ಲಿ ಆದದ್ದೇನು, ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.